ಶಿವಮೊಗ್ಗ ನಗರದಲ್ಲಿ ನಾಯಿಗಳದ್ದು ಮತ್ತು ಅಂಗಡಿಗಳದ್ದು ಭಾರಿ ಸಮಸ್ಯೆ ಆಗಿದ್ದಾವೆ. ನಮ್ಮ ಇನ್ನೊಂದೊಂದಂತೂ ಹೇಳಂಗಿಲ್ಲ. ರಾತ್ರಿ 10 ಗಂಟೆ ಮೇಲೆ ಯಾರು ಬೈಕಲ್ಲಿ ಬಂದು ಹೋದರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಹೀಗಾಗಿ ಹಂದಿಗಳು ಮತ್ತು ನಾಯಿಗಳನ್ನ ಏನಾದ್ರು ಮಾಡೋದಕ್ಕೆ ಅಥಾರಿಟಿ ತಂದು ಊರಿಂದ ಆಚೆಗೆ ಬಿಟ್ಬಾರ್ದು. ಆದಷ್ಟು ಬೇಗ ಮೇಡಮ್ ಅವರಿಗೆ ಕಳಿಸಿದ್ರಲ್ಲ. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಅರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800 309 0309. ಶಿವಮೊಗ್ಗದಾದ್ಯಂತ ನಮ್ಮ ಸಿಟಿಯಲ್ಲೇ ನಮಗೆ ಅತಿ ಹೆಚ್ಚಾಗಿ ನಾಯಿಗಳು ಮತ್ತು ಹಂದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು ಇವು ಏನು ಮಾಡ್ತವೆ ಅಂದರೆ ರಾತ್ರಿ ಒಂದು 6 ಗಂಟೆ 7 ಗಂಟೆ ಮೇಲೆ ಮನೆಗೆ ಹೋಗೋರನ್ನ ರಾತ್ರಿ ಇದ್ದಕ್ಕಿಂತ 7-8 ನಾಯಿಗಳು ಬಂದು ಅಟ್ಯಾಕ್ ಮಾಡ್ತಿದ್ದಾವೆ. ಅದರಲ್ಲಿ ನಮ್ಮ ಸ್ನೇಹಿತರು ಸುಮಾರು ಜನ ಬಿದ್ದಿದ್ದಾರೆ. ಮತ್ತು ಮೊನ್ನೆ ತನಕ 15 ದಿನದಿಂದ ನಮ್ಮ ಸ್ನೇಹಿತರಾದ ಗುರುಪ್ರಸಾದ್ ಅವರಿಗೆ ನಾಯಿ ಬರೆ ಕಚ್ಚಿ ಅವ್ರು 9 ಇಂಜೆಕ್ಷನ್ ಹಾಕೊಂಡಿದ್ದಾರೆ. ಮಕ್ಕಳು ಮರಿ ಜಾಸ್ತಿ ಇರೋದ್ರಿಂದ ಆ ಮಕ್ಕಳು ಆಟ ಆಡಬೇಕಾದ್ರೆ ಅವ್ರ ಮೇಲೂ ಅಟ್ಯಾಕಿಂಗ್ ಮಾಡ್ತಿದ್ದಾವೆ ಅವು. ಹಾಗಾಗಿ ಅದನ್ನು ನಿಯಂತ್ರಣಕ್ಕೆ ತಂದು ಮತ್ತು ಅದಕ್ಕೆ ಸೂಕ್ತವಾದ ಜಾಗಗಳಲ್ಲಿ ಅಂದರೆ ಸಿಟಿಯಿಂದ ಹೊರಗಡೆ ತೊಗೊಂಡೋಗಿ ಬಿಡಲಿ ಅಂತ ನಾವು ಕಮಿಷನರಿಗೆ ಮನವಿ ಕೊಟ್ಟಿದ್ದೀವಿ. ಇವತ್ತು ಶಿವಮೊಗ್ಗ ನಗರದಲ್ಲಿ ನಾಯಿಗಳ ಹಾವಳಿ ತುಂಬ ಹೆಚ್ಚಾಗಿದೆ. ಅದ್ರ ಕಡೆಯಿಂದ ಇವತ್ತು ಆಯುಕ್ತರಿಗೆ ಮನವಿ ಕೊಡೋಕೆ ಬಂದಿದ್ದೀವಿ. ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋರ ಮೇಲೆ ಹಲ್ಲೆ ಮಾಡೋದು, ಸಂಜೆ ಆಗದೆ ರೋಡಲ್ಲಿ ಓಡಾಡೋರ ಮೇಲೆ ಹಲ್ಲೆ ಮಾಡೋದು. ಒಂದೊಂದು ಏರಿಯಾದಲ್ಲಿ 10-15 ನಾಯಿಗಳಿದ್ದಾವೆ. ಆ ನಾಯಿಗಳನ್ನ ಈಗಾಗಲೇ ಎಲ್ಲ ಕಡೆ ಮೊನ್ನೆ KV ಪ್ರಸನ್ನ ಕುಮಾರು ಎಲ್ಲರೂ ಸಹ ಇದನ್ನು ನಗರಸಭೆಯವರು ಇದನ್ನು ಬಗೆಹರಿಸಿ ಅಂತ ಕೇಳ್ಕೊಡ್ತಾರೆ. ಈ ಬಗ್ಗೆ ಹೇಳಿದ್ರೂ ಇವರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತೇಳಿ ನಾವು ಇವತ್ತು ಬಂದು ಸ್ನೇಹಜೀವಿ ಗೆಳೆಯರ ಬಳಗ ವತಿಯಿಂದ ಇವತ್ತು ಮನವಿ ಕೊಡ್ತಾಯಿದ್ದೀವಿ. ದಯಮಾಡಿ ಆಯುಕ್ತರು ಈಗಲಾರು ಎಚ್ಚೆತ್ಕೊಂಡು ನಗರ ಭಾಗದಲ್ಲಿರೋಂಥ ನಾಯಿಗಳನ್ನ ಹಿಡಿದು ಊರಿಂದ ಹೊರಗಡೆ ಬಿಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡೋಕ್ಕೆ ಬಂದಿದ್ದೀವಿ.